ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ನಿನ್ನೆ 2ನೇ ಅಧ್ಯಾಯದ 2ನೇ ಸೂತ್ರ ನೋಡ್ತಾ ಇದ್ವಿ. ಅದನ್ನೇ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸಮಾಧಿ ಭಾವನಾ ಸಮಾಧಿ ಭಾವನಾರ್ಥ ಕ್ಲೇಶತನು ಕರಣಾರ್ಥಶ್ಚ. ಅಂದರೆ ಸಮಾಧಿ ಭಾವನೆ ಬಂದರೆ, ಸಮಾಧಿ ಭಾವನೆ ಇದ್ದರೆ ಕ್ಲೇಶತನು ಅದು ಕರ್ಣಾರ್ಥಶ್ಚ, ಅದೊಂದು ಕರ್ಣದ ರೀತಿಯಲ್ಲಿ ಆಗುತ್ತದೆ. ಈ ಸೃಷ್ಟಿಯ ಅಥವಾ ಈ ಜಗತ್ತಿನ ಒಂದು ನಿಯಮ ಏನು ಅಂದರೆ, ಯಾವುದೂ ಸಂಪೂರ್ಣವಾಗಿ ಕೆಟ್ಟದ್ದು ಅಂತಲ್ಲ, ಯಾವುದು ಸಂಪೂರ್ಣವಾಗಿ ಒಳ್ಳೆಯದು ಅಂತಲ್ಲ. ಈ ಥರ ಇದೆ. ಒಳಿತು ಕೆಡುಕು ಅಥವಾ ಉಪಯುಕ್ತ ಅಥವಾ ಉಪಯುಕ್ತ ಇಲ್ಲ ಅನ್ನುವಂಥದ್ದು ಕೇವಲ ಸಾಪೇಕ್ಷವೇ ಹೊರತು ಸಂಪೂರ್ಣ ಸತ್ಯ ಅಲ್ಲ. ಯಾವುದು ನಮಗೆ ಕೆಡುಕನ್ನು ಉಂಟು ಮಾಡುವ ಸಂಭವ ಇದೆಯೋ ಅದೇ ನಮಗೆ ಒಳಿತನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಗೊತ್ತು ನಿಮಗೆಲ್ಲ, ಹೊಲದಲ್ಲಿ ಕಳೆ ಬೆಳೀತದೆ. ಆ ಕಳೆ ಬೆಳಿಬಾರ್ದು ಅಂತ ನಿಮ್ಮೆಲ್ಲರ ಇಚ್ಛೆ, ರೈತರೆಲ್ಲ ಬಯಸೋದು ಅದೇ ತಾನೆ. ಅದಕ್ಕೆ ಕಳೆನಾಶಕ ಹೊಡಿತಾರೆ, ಏನೆಲ್ಲ ಮಾಡ್ತಾರೆ. ಆ ಕಳೆ ಯಾಕೆ ಬೆಳೆಯುತ್ತೆ, ಆ ಕಳೆ ಬೆಳೆಯೋದ್ರ ಹಿಂದೆ ಏನಿದೆ ಅನ್ನೋದು ಅಧ್ಯಯನ ಮಾಡಿದ್ರೆ ಆ ಕಳೆ ಬೆಳೆಗೆ ಗೊಬ್ಬರವಾಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಪರಮಾತ್ಮ ಇನ್ನೇನೋ ಒಂದು ಸೂಚನೆ ಕೊಡ್ತಾ ಇದ್ದಾನೆ ಕಳೆಯ ಮೂಲಕ, ಪಕ್ಕದಲ್ಲಿ ನೀನು ಜಾಗ ಬಿಡಬೇಡ, ಇನ್ನೂ ಒಂದೇನಾದರೂ ಹಾಕು. ಕಳೆ ಬದಲಾಗಿ ಅದನ್ನು ಬೆಳೆಯನ್ನಾಗಿ ಮಾಡ್ಕೋಬಹುದು. ಹಾಗೆ ಈ ಕ್ಲೇಶಗಳು ಅಂತ ಏನಿದಾವಲ್ಲ, ಅವು ಸಮಾಧಿ ಭಾವದಲ್ಲಿ ನೋಡಿದ್ರೆ ಅವು ಕ್ಲೇಶಗಳಲ್ಲ, ಅವು ನಮ್ಮ ಉದ್ಧರಿಸುವ ಶಕ್ತಿಗಳು. ಅದನ್ನೇ ಹೇಳ್ತಿರ್ತೀನಿ ನಿಮ್ಗೆ ಇನ್ನೂ ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ರೋಗ ಅನ್ನುವಂಥದ್ದು ನಮ್ಮ ವೈರಿ ಅಲ್ಲ. ರೋಗ ಅನ್ನುವಂಥದ್ದು ನಮ್ಮ ವೈರಿ ಅಲ್ಲ. ನಮಗೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಅದು ಬಂದಿದೆ. ಪಾಠ ಕಲಿಸ್ಲಿಕ್ಕಾಗಿರ್ಬೋದು, ಎಚ್ಚರಿಕೆ ಕೊಡಲಿಕ್ಕಾಗಿರ್ಬೋದು, ಉದ್ಧಾರದ ಸಾಧನ ಆಗಿ ಬರ್ಬೋದು, ಅಥವಾ ಕೆಲವು ಸಾರಿ ನಮ್ಮ ಕರ್ಮವನ್ನು ಸವಿಸೋದಕ್ಕಾಗಿ ರೋಗ ಬರ್ಬೋದು. ಅನೇಕ ರೀತಿಯಲ್ಲಿ ಅನೇಕ ಕಾರಣಗಳಿಂದ ರೋಗ ಬಂದೇ ಬರ್ತದೆ. ಅದನ್ನು ನಾವು ಸಕಾರಾತ್ಮಕವಾಗಿ ತಗೊಂಡು ನಾವಿನ್ನೂ ಮೇಲೇರೋದಕ್ಕೆ, ಯೋಗದ ಕಡೆಗೆ ಹೋಗೋದಕ್ಕೆ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳೋದು, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸಮಾಧಿ ಭಾವನೆಯಿಂದ ಅರ್ಥ ಮಾಡಿಕೊಂಡಿದ್ದೆ ಆದರೆ ಕ್ಲೇಶತನು ಅನ್ನುವಂಥದ್ದು ಕರ್ಣಾರ್ಥ ಅಶ್ಚ, ಅಂದರೆ ಅದು ನಮಗೆ ಉಪಯುಕ್ತವಾಗತ್ತೆ. ಈಗ ಅವಿದ್ಯೆ ಮೊದಲನೇ ನಾಳೆ ಇವಾಗ ಈ 3ನೇ ಸೂತ್ರದಲ್ಲಿ ಅದೇ ಹೇಳ್ತಾರೆ. 5 ಕ್ಲೇಶಗಳು ಯಾವ್ಯಾವುದು ಅಂತ ಹೇಳ್ಬಿಟ್ಟು ಅದರಲ್ಲಿ ಮೊದಲನೇದು ಅವಿದ್ಯೆ. ಅದೊಂದು ನೋಡ್ಬಿಡೋಣ ಅಂತ 3ನೇ ಸೂತ್ರ. ಅದು ಸುಲಭವಾಗಿದೆ. ಯಾವ್ಯಾವುದು ಪಂಚಕ್ಲೇಶಗಳು ಅಂತ ಹೇಳ್ತಾರೆ. ಅವಿದ್ಯಾ ಅಸ್ಮಿತ ಅಭಿನಿವೇಶ ಪಂಚಕ್ಲೇಶ. ಇದು 3ನೇ ಸೂತ್ರ. ಯಾವ್ಯಾವುದಪ್ಪ ಆ ಪಂಚಕ್ಲೇಶಗಳು ಅಂದರೆ, ಮೊದಲನೇದು ಅವಿದ್ಯೆ, 2ನೇದು ಅಸ್ಮಿತ, 3ನೇದು ರಾಗ, 4ನೇದು ದ್ವೇಷ, 5ನೇದು ಅಭಿನಿವೇಶ. ಈ 5 ಕ್ಲೇಶಗಳೇನಿದಾವಲ್ಲ, ಇವು ನಮಗೆ ಈ ಸಮಾಧಿ ಭಾವನೆಯಿಂದ ನೋಡಿದಾಗ, ಅಂದರೆ ಬುದ್ಧಿಯನ್ನು
ಶುದ್ಧ ಮಾಡಿಕೊಂಡು ಆತ್ಮಭಾವದಲ್ಲಿ ನೋಡಿದಾಗ ಅವು ನಮಗೆ ಉಪಯುಕ್ತವಾಗ್ತವೆ. ಅವೇ ನಮಗೆ ಉಪಕರಣಗಳಾಗ್ತವೆ ಪರಮಾತ್ಮನ ಸಮೀಪಕ್ಕೆ, ಪರಮಾತ್ಮನ ಸ್ವರೂಪವನ್ನು ಪಡೀಲಿಕ್ಕೆ, ಅಥವಾ ಈ ಜಗತ್ತನ್ನು ಸುಂದರಗೊಳಿಸೋದಕ್ಕೆ, ಈ ಜಗತ್ತನ್ನು ಆನಂದಗೊಳಿಸೋದಕ್ಕೆ, ಈ ಜಗತ್ತನ್ನು ಶಾಂತಗೊಳಿಸೋದಕ್ಕೆ ಆ ಪಂಚಕ್ಲೇಶಗಳೇ ನಮಗೆ ಕಾರಣಗಳಾಗಬಹುದು. ಹಾಗಾದರೆ ಸಮಾಧಿ ಭಾವಕ್ಕೆ ವಿರುದ್ಧವಾದ ಯಾವುದು ಅಂದರೆ ಅದು ಏನು ದುಷ್ಟ ಸ್ವಭಾವದಿಂದ ಕೂಡಿದಂಥ ದುರ್ಬುದ್ಧಿ. ದುರ್ಬುದ್ಧಿಯಿಂದ ನೋಡಿದಾಗ, ಸಂಕುಚಿತ ಬುದ್ಧಿಯಿಂದ ನೋಡಿದಾಗ, ತಪ್ಪು ಕಲ್ಪನೆಗಳಿಂದ ನೋಡಿದಾಗ ಇದೇ ನಮಗೆ ಬಂಧನಕಾರಿಯಾಗಿ ಪಂಚಕ್ಲೇಶಗಳಾಗಿ ನಮ್ಮನ್ನು ಭಾವಕ್ಕೆ ಇನ್ನೂ ರೋಗಕ್ಕೆ ತಳ್ಳುವಂತಹ ಸಾಧನಗಳಾಗಬಹುದು. ಅದಕ್ಕೆ ನಾವು ಯಾವತ್ತೂ ತಿಳ್ಕೊಳ್ಬೇಕು, ಜಗತ್ತಿನಲ್ಲಿ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋದೇ ಹೊರತು ಜಗತ್ತನ್ನು ಬದಲಾಯಿಸ್ತೀವಿ ಅಂತ ಹೊರಡಬಾರದು. ಅದಕ್ಕೆ ಬಸವಣ್ಣವ್ರು ಹೇಳೋದು, ಲೋಕದ ಆಡೋಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖ ಕೇಳುವವರ ನೆಚ್ಚ ನಮ್ಮ ಕೂಡಲ ಸಂಗಮದೇ. ಈ ವಚನ ಭಾಳ ಜನಕ್ಕೆ ಅರ್ಥ ಆಗಿಲ್ಲ. ಇಲ್ಲಿ ಅವ್ರು ಹೇಳ್ತಾ ಇರೋದು, ಬೇರೆಯವ್ರ ದುಃಖಕ್ಕೆ ಸ್ಪಂದಿಸ್ಬೇಡ್ರಿ, ಬೇರೆಯವ್ರ ನೆರೆಮನೆ ಬಗ್ಗೆ ವಿಚಾರ ಮಾಡಬೇಡ್ರಿ, ನಿಮ್ಮ ಡೊಂಕು ತಿದ್ಕೊಳ್ಳೋದ್ರಲ್ಲೇ ಇದ್ಬಿಡಿ ಅಂತ ಅಲ್ಲ. ಅಲ್ಲಿ ಹೇಳ್ತಿರೋದು, ನೀನು ಡೊಂಕುಗಳನ್ನ ಇಟ್ಕೊಂಡು, ನಿನ್ನೊಳಗೆ ಬೇಕಾದಷ್ಟು ದೋಷ ಇಟ್ಕೊಂಡು ಬೇರೆಯವ್ರನ್ನ ತಿದ್ದಕ್ಕೆ ಹೋಗ್ಬೇಡ. ಬೇರೆಯವ್ರನ್ನ ತಿದ್ದ ವಿಚಾರನೇ ಅಗತ್ಯ ಇಲ್ಲ. ನಿಜವಾಗಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ತಾ ಹೋದರೆ ಬೇರೆಯವರು ತಮ್ಮಿಂದ ತಾವೇ ಬದಲಾವಣೆ ಆಗ್ತಾ ಹೋಗ್ತಾರೆ. ನಮಗೆ ಸಂಬಂಧಪಟ್ಟವು, ನಮ್ಮ ಜೊತೆ ಇರ್ತಕ್ಕಂಥವು. ನಾವು ಅದನ್ನೆಲ್ಲ ಬಿಡ್ತೀವಿ, ಜಗತ್ತಿನ ಉಸಾಬರಿ ಮಾಡ್ತೀವಿ. ಇದು 21ನೇ ಶತಮಾನದ ಭಾಗ್ಯ. ದುರ್ಬಲತೆ ಏನಪ್ಪ ಅಂತಂದರೆ, ರೇಡಿಯೋ ಇದೆ, TV ಇದೆ, ಎಲ್ಲ ಇರಾನ್ ವಿಷಯ ನೋಡ್ತೀವಿ, ಇಸ್ರೇಲ್ ವಿಷಯ ನೋಡ್ತೀವಿ, ಅಮೆರಿಕದ ವಿಷಯ ನೋಡ್ತೀವಿ. ಅಲ್ಲಿ ತಾಯಿ ತಂದೆಗಳನ್ನು ಕಳೆದುಕೊಂಡ ಮಕ್ಕಳು ಅಳ್ತಾ ಇದ್ದಾವೆ ಪಾಪ ಅಂತ. ಇಲ್ಲಿ ತನ್ನ ಹೆಂಡತಿಯನ್ನೇ ತಾನು ಸರಿ ನೋಡ್ಕೊಳ್ಳೋದು, ತನ್ನ ಗಂಡನ ಸೇವೆಯನ್ನೇ ತಾನು ಸರಿಯಾಗಿ ಮಾಡದೆ ಹೋದರೆ, ತನ್ನ ಮಕ್ಕಳ ಬಗ್ಗೆನೇ ಸರಿಯಾದ ಕಾಳಜಿ ತಿಳುವಳಿಕೆ ಇಲ್ಲದೆ ಹೋದರೆ, ತಮ್ಮ ತಾಯಿ ತಂದೆಗಳ ಬಗ್ಗೆನೇ ಪ್ರೀತಿ ಇಲ್ಲದೆ ಹೋದರೆ, ಇರಾಕ್ನವ್ರ ಬಗ್ಗೆ, ಇಸ್ರೇಲ್ ಅಮೆರಿಕದ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಪ್ರಯೋಜನ? ಅದು ಬರೀ ಟೈಮ್ ಪಾಸ್ಗೋಸ್ಕರ ಕಣ್ಣೀರು ಸುರಿಸೋದು. ಕಣ್ಣೀರು ಸುರಿಸಲ್ಲ, ಅವರು ಬರೀ ಮಾತಾಡೋಕ್ಕೆ, ವಾಕಿಂಗ್ನಲ್ಲಿ ಸಮಯ ಹೋಗ್ಬೇಕಷ್ಟೆ, ಅಥವಾ ಮತ್ತೇನೋ ಸಮಯ ಹೋಗಬೇಕು, ಅಥವಾ ಬೇಜಾರಾಗಿರುತ್ತೆ, ಆಫೀಸಲ್ಲಿ ಕೆಲಸ ಮಾಡಿ ಒಂದು ಕ್ರಿಕೆಟ್ ನೋಡ್ದ, ಅವ್ರು ಗೆಲ್ಲಬೇಕಾಗಿತ್ತು, ಇವರು ಸೋಲ್ಬೇಕಾಗಿತ್ತು, ಅದು ದೇಶ ಪ್ರೇಮ. ಇವೆಲ್ಲ ಈ ಮನುಷ್ಯ ಅಂತರ್ಮುಖಿ ಆಗಲಾರದ್ದಕ್ಕೆ, ತನ್ನೊಳಗೆ ತಾನು ವಿಚಾರ ಮಾಡಿಕೊಳ್ಳಾರದ್ದಕ್ಕೆ, ಆತ್ಮಸ್ಥಿತಿಯನ್ನು ತಿಳ್ಕೊಂಡು ತಾನು ಉದ್ಧಾರ ಆಗಲಾರದಕ್ಕೆ ಇನ್ನೊಬ್ಬರನ್ನು ಉದ್ಧಾರ ಮಾಡುವ ಮಾತು. ಇದು ದುರಂತ ಅಂತಂದರೆ, ನಮ್ಮನ್ನು ನಾವು ಸುಧಾರಿಸ್ಕೊಳ್ತಾ ಹೋಗ್ಬಿಟ್ರೆ ಜಗತ್ತು ಸುಧಾರಣೆ ಹಾಗೆ ಆಗುತ್ತೆ. ಮಹಾತ್ಮರು, ಶರಣರು, ಸಂತರು ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿಲ್ಲ. ಮೊದಲು ತಮ್ಮ ಸುತ್ತಮುತ್ತ ಹೇಗೆ ಬದುಕಬೇಕು, ತಮ್ಮವ್ರ ಜೊತೆಗೆ ಹೇಗೆ ಬದುಕಬೇಕು, ಮೊದಲು ನಾವು ಇದನ್ನು ಕಲಿಬೇಕು. ಮನೆ ಗೆದ್ದು ಮಾರು ಗೆದಿ ಅಂತ ಹೇಳಿ, ಹಾಗೆ ತನುವನ್ನು ಗೆದ್ದು, ಮನಸ್ಸನ್ನು ಗೆದ್ದು ನೀವೇನಾದರೂ ಮಾಡಿ ಒಳ್ಳೆಯದಾಗುತ್ತೆ. ನಮ್ಮ ತನುಮನಗಳನ್ನೇ ನಾವಿನ್ನು ಶುದ್ಧಿ ಮಾಡಿಕೊಳ್ಳಾರ್ದೆ, ನಮ್ಮ ತನುವಿನಲ್ಲೇ ಬೇಕಾದಷ್ಟು ರೋಗಗಳನ್ನು ಇಟ್ಕೊಂಡು, ನಮ್ಮ ಮನಸ್ಸಿನಲ್ಲೇ ಬೇಕಾದಷ್ಟು ದ್ವೇಷಗಳನ್ನು ಅಥವಾ ಏನು ಒಳಗೊಂದು ಹೊರಗೊಂದು ದೋಷ ದುರ್ಗುಣಗಳನ್ನು ತುಂಬಿಕೊಂಡು ನಾವು ಇನ್ನೊಬ್ಬರನ್ನು ಸುಧಾರಿಸ್ತೀವಿ ಅಂತ ಹೋಗ್ತಿದ್ದಾರಲ್ಲ, ಅಂಥವರಿಂದನೇ ಜಗತ್ತು ದುಃಖಕ್ಕೀಡಾಗಿರೋ, ತೊಂದರೆಗೀಡಾಗಿದೆ. ಈ ಟ್ರಂಪ್ ಕೂಡ ಹೇಳ್ತಾನೆ, ನಾನು ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ ಯುದ್ಧವನ್ನು, ಅವನು ಖಮೇನಿ ಮಾಡ್ದ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಖಮೇನಿ ಹೇಳ್ತಾನೆ, ನಾನು ಇಸ್ರೇಲ್ ಮೇಲೆ ದ್ವೇಷ ಸಾಧಿಸೋದು ನನಗೋಸ್ಕರ ಅಲ್ಲ, ನನ್ನ ಜನಾಂಗಕ್ಕೋಸ್ಕರ. ಸುಳ್ಳು ಅದು. ತನ್ನ ಜನಾಂಗವನ್ನು ಬಲಿ ಕೊಡೋ ಪ್ರಸಂಗ ಬಂದರೆ, ತನ್ನ ಸ್ವಾರ್ಥವನ್ನು ತಿದ್ದುಕೊಳ್ಳದೆ ಹೋದರೆ ತನ್ನ ಜನಾಂಗವನ್ನು ಬಲಿ ಕೊಡ್ತಾನೆ ಅವನು.
ಸ್ವಾರ್ಥಿ ಆದರೆ, ಆಮೇಲಿಂದ ಅಹಂಕಾರಿ ಅಂದರೆ, ತನ್ನ ಜನಾಂಗನೇ ಬಲಿ ಕೊಟ್ಟು ತಾನು ಬಲಿಯಾಗಿ ತಾನು ಸತ್ತು ಜನಾಂಗವನ್ನು ದುಃಖಕ್ಕೀಡು ಮಾಡುವಂಥ ಇಂಥ ಸುಧಾರಕರಿಂದ, ಇಂಥ ಮುಂದಾಳುಗಳಿಂದ, ಇಂಥ ಸರ್ವಾಧಿಕಾರಿಗಳಿಂದ ಜಗತ್ತಿಗೆ ಎಂದೂ ಶಾಂತಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಯೋಗ ಮಾರ್ಗ ಹೇಳೋದು ಯಾವ್ಯಾವುದು ನಿನ್ನಲ್ಲಿ ನಕಾರಾತ್ಮಕತೆಗಳಿದೆಯೋ, ಅಂದರೆ ಮುಳ್ಳನ್ನು ಹೂಗಳನ್ನಾಗಿ ಪರಿವರ್ತಿಸಿಕೋ, ದುಃಖವನ್ನು ಸುಖದ ಮೆಟ್ಟಿಲನ್ನಾಗಿ ಬಳಸಿಕೋ, ಅವಿದ್ಯೆಯನ್ನು ವಿದ್ಯೆಯ ಸಾಧನವನ್ನಾಗಿ ಮಾಡಿಕೋ. ಆವಾಗ ನೀನು ಬದಲಾವಣೆ ಆಗ್ತೀಯ. ನಿನ್ನನ್ನು ನೀನು ಬದಲಾಯಿಸ್ಕೊಳ್ಳಾರ್ದೆ, ನಿನ್ನನ್ನು ನೀನು ಉದ್ಧರಿಸ್ಕೊಳ್ಳಾರ್ದೆ ನೀನೇನು ಮಾಡೋಕ್ಕಾಗಲ್ಲ. ಮಾಡ್ತೀನಿ ಅಂದರು ಭ್ರಮೆ, ಅದು ಅಷ್ಟೇ, ಭ್ರಮೆ. ತುಂಬ ಜನ, ಕೋಟಿ ಕೋಟಿ ಜನ ಇದರಲ್ಲೇ ಸಮಯ ಹಾಳು ಮಾಡ್ತಿರೋದು. ತನ್ನ ವಿಷಯ ಬಿಡೋದು, ಇನ್ನೊಬ್ಬರ ವಿಷಯ ಮಾತಾಡೋದು. ಅದಕ್ಕೆ ಸಾಕ್ರೆಟೀಸನ ಮಾತನ್ನು ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ. ಏನು ಅಂದರೆ, ಅವನ ಸ್ನೇಹಿತ ಒಬ್ಬ ಬರ್ತಾನೆ, ಅವನ ಹತ್ರ ಬಂದು ಮೂರನೇ ಒಂದು ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಇನ್ನೊಬ್ಬ. ಆವಾಗ ಮೊದಲಿಗೆ ಏನು ಹೇಳಲ್ಲ, 2 ನಿಮಿಷ ಸುಮ್ಮನೆ ಇರ್ತಾನೆ ಸಾಕ್ರೆಟೀಸ್, ಏನು ಹೂನು ಅನ್ನಲ್ಲ, ಹೂನು ಅನ್ನಲ್ಲ. ಆಮೇಲೆ ಅವನಿಗೆ ಯಾಕೇನು ನೀನು ಏನು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ವಲ್ಲ ಅಂತ ಕೇಳಿದಾಗ ಅವನಂತಾನೆ, ಅಲ್ಲಪ್ಪ ಈ ಮಾತು ಹೇಳ್ತಾ ಇದೆಯಲ್ಲ, ಅವನು ಸರಿ ಇಲ್ಲ ಅಂತನೋ ಸರಿ ಇದ್ದಾನೆ ಅಂತ ಹೇಳ್ತಿದೆಯಲ್ಲ, ಇದರಿಂದ ನಿನಗೇನಾದರೂ ಪ್ರಯೋಜನ ಇದೆಯಾ ಅಂತ ಹೇಳ್ತಾನೆ. ಇಲ್ಲ. ನನಗೇನಾದರೂ ಪ್ರಯೋಜನ ಇದೆಯಾ ಅಂತ ಹೇಳ್ತಾನೆ. ನಿನಗೂ ಪ್ರಯೋಜನ ಇಲ್ಲ, ಹೋಗಲಿ ಬಿಡು, ನಮ್ಮಿಬ್ಬರಿಗೂ ಬೇಡ. ಅವನ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಅವನಿಗೇನಾದ್ರು ಪ್ರಯೋಜನ ಇದೆಯಾ? ಇಲ್ಲ. ಯಾಕಂದ್ರೆ ಅವನಿಗೆ ಇಲ್ಲವೇ ಇಲ್ಲ, ಅವನು ಈ ಮಾತು ಕೇಳಿಸ್ಕೊತಾನೆ ಇಲ್ಲ. ಮತ್ತು 3 ಜನಕ್ಕೆ ಪ್ರಯೋಜನ ಇಲ್ಲದ ಮಾತು ತಗೊಂಡು ಏನು ಮಾಡ್ತೀವಿ, ಸುಮ್ಮನೆ ಅಂತ ನಾವು ಅಷ್ಟೆ. ಗೊತ್ತಾಯ್ತಲ್ವ? ಇದನ್ನು ಪ್ರತಿಯೊಬ್ಬರು ನಾವು ತಿಳ್ಕೊಂಬಿಟ್ರೆ ನಮ್ಮ ಸಮಯ ಉಳಿಯುತ್ತೆ, ಶಕ್ತಿ ಉಳಿಯುತ್ತೆ. ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತನಾಡಿದ ಪಾಪ ಬರಲ್ಲ, ನಮಗೆ ಪಾಪ ಬರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಗಾದೆ ಮಾಡಿದ್ದಾರೆ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂದರೆ, ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು ಸಕಾರಾತ್ಮಕತೆಯ ಕಡೆಗೆ ತಿರುಗಿಸೋದೇ ಯೋಗ. ಪ್ರತಿಯೊಂದು ಶರೀರದಲ್ಲಿ, ಪ್ರತಿಯೊಂದು ಮನಸ್ಸಿನಲ್ಲಿ, ಪ್ರತಿಯೊಂದು ಬುದ್ಧಿಯಲ್ಲಿ ಕೆಡಕು ಮನೋಭಾವನೆ ತುಂಬ ಇರುತ್ತೆ. ಒಳಿತು ಕೆಡಕು ಎರಡೂ ತುಂಬ ಇರ್ತದೆ. ಪ್ರಕೃತಿ ನಿಯಮ. ಹೂವು ಮುಳ್ಳು, ಬೆಳೆ ಕಳೆ ಇವೆಲ್ಲ ಜೊತೆಯಾಗಿರೋದು ಪ್ರಕೃತಿ ನಿಯಮ. ಹಾಗೆ ಪಂಚಕ್ಲೇಶಗಳನ್ನು ನಮ್ಮೊಳಗಿಟ್ಟಿದ್ದಾರೆ. ಅದನ್ನು ನಾವು ಸಮಾಧಿ ಭಾವದಿಂದ ನೋಡಿ, ಅಂದರೆ ಇದು ಪರಮಾತ್ಮನ ಪ್ರಸಾದ. ಆದ ಪ್ರಸಾದವಾಗಿ ಮಾಡ್ಕೋಬೇಕು. ನಿದ್ದೆ ಅದು ಹೇಗೆ ಬಳಸ್ಕೋಬೇಕು, ಅದನ್ನು ನಿದ್ದೆಯನ್ನು ಹೇಗೆ ಬಳಸ್ಕೋಬೇಕು, ನಿದ್ದೆ ಮಾಡಿ ಬರಲೇಬೇಕು ಅನ್ನೋದಲ್ಲ ಗುರಿ. ಬಹಳ ಜನರ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿರೋದು, ನಾನು ನಿದ್ದೆ ಮಾಡಬೇಕಪ್ಪ. ಹೆಂಗೆ ನಿದ್ದೆ ಮಾಡ್ಬೇಕಂದ್ರೆ, ನಾನು ಸಣ್ಣ ಹುಡುಗನಲ್ಲಿ ಹೆಂಗೆ ನಿದ್ದೆ ಮಾಡ್ತಿದ್ನೋ, ಯೌವನದಲ್ಲಿ ಹೆಂಗೆ ನಿದ್ದೆ ಮಾಡ್ತಿದ್ನೋ ಹಂಗೆ ನಿದ್ದೆ ಮಾಡಬೇಕು. ನೀವು ಅಮೇರಿಕಕ್ಕೆ ಹೋದರೂ ಎಷ್ಟೇ ನಿದ್ದೆ ಮಾತ್ರೆ ತೊಗೊಂಡ್ರು, ಬೇಕಾದ್ರೆ ನಿದ್ದೆ ಮಾತ್ರೆ ತೊಗೊಂಡು ಸಾಯ್ಬೋದೇ ಹೊರತು, ಗೊತ್ತಾಯ್ತಲ್ಲ. ಆದರೆ ನಿದ್ದೆ ಮಾತ್ರ ಬರೋಲ್ಲ, ಅಥವಾ ಬಂದರೂ ಒಳ್ಳೆ ನಿದ್ದೆ ಬರೋಲ್ಲ. ಆ ನಿದ್ದೆಯನ್ನು ಹೇಗೆ ಬಳಸ್ಕೋಬೇಕು, ಅದೊಂದು ವೃತ್ತಿ. ಅದು ಕೂಡ ಅದೊಂದು ಕ್ಲೇಶ ಅಂತಲೇ ಇಟ್ಕೊಳ್ಳಿ. ಅದನ್ನು ನಿದ್ದೆಯನ್ನು ಸಮಾಧಿಯಾಗಿ ಪರಿವರ್ತನೆ ಮಾಡ್ಬೋದು. ಪ್ರತಿಯೊಂದನ್ನು ಪರಮಾತ್ಮನ ಪ್ರಸಾದವನ್ನಾಗಿ ಮಾಡ್ಕೋಬೋದು. ಅದೇ ಮಹಾತ್ಮನಿಗೂ ನಮಗೂ ಇರೋ ವ್ಯತ್ಯಾಸ. ಅವರೆಲ್ಲರನ್ನೂ ಪ್ರೀತಿಸಿ ಎಲ್ಲರಲ್ಲಿಯೂ ಪರಮಾತ್ಮನ ಕಾಣ್ತಾರೆ. ನಾವೆಲ್ಲರನ್ನೂ ದ್ವೇಷಿಸಿ ನಾವು ಮಾತ್ರ ಸರಿ ಇದ್ದೀವಿ ಅಂತ ಭಾವಿಸ್ಕೊಳ್ತೀವಿ. ಇದೇ ಬಂದಿರೋ ತೊಂದರೆ. ಈ ತೊಂದರೆಯನ್ನು ನಿವಾರಿಸ್ಕೊಳ್ಬೇಕು ಅಂದರೆ ನಾವು ಯೋಗ ಮಾರ್ಗದಲ್ಲಿ ನಡಿಬೇಕು. ಯೋಗ ಮಾರ್ಗ ಹೇಳೋದು ಬೇರೆ ಕಡೆ ತಪ್ಪು ಹುಡುಕಬೇಡಪ್ಪ, ಅಥವಾ ನಿನ್ನಲ್ಲಿರುವ ತಪ್ಪುಗಳನ್ನೂ ಕೂಡ ತಪ್ಪುಗಳು ಅಂತ ಅನ್ಕೋಬೇಡ. ಅವು ನಿನ್ನನ್ನು ಉದ್ಧರಿಸುವುದಕ್ಕಾಗಿ ಪರಮಾತ್ಮ ಇಟ್ಟಿರುವ ಕಳೆ, ಪರಮಾತ್ಮ ಇಟ್ಟಿರುವ ಮುಳ್ಳು, ಅದನ್ನು ಪರಿವರ್ತಿಸ್ಕೊಳ್ಳೋಕ್ಕೆ ನಾನು ಯೋಗ ಹೇಳ್ಕೊಡ್ತೀನಿ ಅಂತ ಪತಂಜಲಿ. ಅವನು ಪರಿವರ್ತಿಸ್ಕೊಳ್ಳೋದಕ್ಕೇ ಯೋಗ ಹೇಳ್ಕೊಡ್ತೀನಿ. ಮೊದಲು ಯಾವ ಅಂತ ಪರಿಚಯ ಮಾಡ್ಕೊಳ್ತೀನಿ, ಅದನ್ನು ತಿಳ್ಕೊ.
ಆ ಅವಿದ್ಯೆ, ಅಸ್ಮಿತೆ, ರಾಗದ್ವೇಷ, ಅಭಿನಿವೇಶ ಹೇಗೆ ಪರಿವರ್ತಿಸ್ಕೊಳ್ಳೋದು ಅನ್ನೋದನ್ನು ನಾಳೆಯಿಂದ ಒಂದೊಂದೇ ಹೇಳ್ಕೊಡ್ತಾ ಹೋಗ್ತಾರೆ. ಇದಿಷ್ಟು ಇವತ್ತಿನ ಚಿಂತನೆ. ಸರ್ವರಿಗೂ ಶರಣ.